ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಮಂಗಳವಾರದ ವ್ಲಾಗ್ ಆಗಿದೆ. ಬೆಳಗ್ಗೆನೇ ವಾತಾವರಣ ಚೆನ್ನಾಗಿತ್ತು ಅಂಥೇಳಿ ಒಂದು ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಆಗ್ತಾನೆ ಸೂರ್ಯ ಹುಟ್ಟೋ ಟೈಮು, ಅದಕ್ಕೆ ಆಕಾಶ ಎಲ್ಲ ಕೆಂಪಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಮಾಡಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೊಂದೆರಡು ಪಕ್ಷಿಗಳು ಕೂತಿದ್ವು, ಅದನ್ನೂ ಹಿಡಿದೆ. ಆ ಬರ್ಡ್ಸ್ ನೇಮ್ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ನು ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೂರ್ಯ ಆಗ್ತಾನೆ ಉದಯಿಸ್ತಾ ಇದ್ದಾನೆ. ಆಲ್ಮೋಸ್ಟ್ ಅವಾಗ 6:30 ಆಗಿತ್ತು. ಮುಂಜಾನೆ ಟೈಮ್ ಎಷ್ಟು ಚೆನ್ನಾಗಿರುತ್ತಲ್ವ, ಪೀಸ್ಫುಲ್ಲಾಗಿರುತ್ತೆ. ಅದೇ ರೀತಿ ನಮ್ಮ ಜೀವನನೂ ಶಾಂತವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ಅಲ್ಲಿಂದ ಬಂದೆ. ನಮ್ಮ ತಂಗಿ ಟೀ ಮಾಡಿದ್ಲು, ಕುಡಿತಾ ಇದ್ದೀನಿ ಫ್ರೆಂಡ್ಸ್. ನಾವು ಹೆಲ್ತಿ ಕುಡಿದ್ರೆ ಮಕ್ಕಳು ಹೆಲ್ತಿನೇ ಕೇಳ್ತಾರಲ್ವ. ನಾವು ಟೀ ಕುಡಿದ್ರೆ ನೋಡಿ ಮಕ್ಕಳು ಟೀನೇ ಕೇಳ್ತಾರೆ. ಟೀ ಆರೋಗ್ಯಕ್ಕೇನು ಒಳ್ಳೆಯದಲ್ಲ, ಆದರೆ ಅಭ್ಯಾಸ ಆಗಿಬಿಟ್ಟಿದೆ. ಮೊದಲೇನು ಅಭ್ಯಾಸ ಇರಲಿಲ್ಲ. ನಾವು ಅಮ್ಮನಿಗೆ ಮಾಡಿಕೊಟ್ಟಾಗ ಒಂಚೂರು ಮಿಕ್ಕೋಗಿರೋದು ಕುಡಿದು ಈಗ ಫುಲ್ ಅಭ್ಯಾಸ ಆಗೋಗಿದೆ ಫ್ರೆಂಡ್ಸ್. ಈ ಅಭ್ಯಾಸನ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಬಿದ್ದೋಯ್ತಾ? ಅದಕ್ಕೆ ಸರಿ ಆಯ್ತಾ? ಅಮ್ಮ, ವೇರ್ ಈಸ್ ಯುವರ್ ನೋಸ್? ನೋಸ್ ತೋರಿಸಬೇಡ. ಯಾವ್ದು ನಿನ್ನ ಮುಖ್ಯ ಯಾವ್ದಾ? ವೇರ್ ಈಸ್ ಯುವರ್ ನೋಸ್? ಅದಕ್ಕೆ ಇಂಟ್ರೆಸ್ಟ್ ಇದ್ರೇನೆ. ಇಲ್ಕ್ ಹೋಗ್ಬೇಕಾ? ಹಂಗಂದ್ರೆ ಏನು ಬೇಕಾ? ಹಂಗಂದ್ರೆ ಆಯ್. ಏನು ಗ್ಲಾಸ್ ಬೇಕಾ? ಏನು ಗ್ಲಾಸಾ? ಏನಕ್ಕ? ಟೀ ಕುಡಿಕ? ಗಾಚಂತೆ ಗಾಚ. ಈಗ ಜೀ ಕುಡಿಕ ಬೇಕಾ? ಟೀ ಕುಡಿಕ ದಂಗೆ. ಕುಡಿತೀರಿ. ಓನದ ಗಂಡು, ಓನದ ಟೀ ಬೇಕು ನಿಕ್ಕುನಾ? ಬೇಡಪ್ಪ. ಎಲ್ಲಿ ಮಮ್ಮಿ ಅಲ್ಲಪ್ಪ? ಬೇಡ ಬಂಗಾರೆ. ನೋಡ್ತೆ, ಅದಕ್ಕೆ ದೊಡ್ಡವ್ರು ಕುಡ್ದು ಅನ್ನೋದು ಮಕ್ಕಳ ಮುಂದ್ಗಡೆ ಅಲ್ಲ. ನಾವೇನು ಅಭ್ಯಾಸ ಮಾಡ್ಕೊಂಡ್ರೆ ಅವ್ರಿಗೂ ಅದೇ ಅಭ್ಯಾಸ. ನಾವು ಹೆಲ್ತಿ ಕುಡಿದ್ರೆ ನೀವು ಹೆಲ್ತಿ ಕುಡಿತೀರಿ. ಅಮ್ಮ ಬಂಗಾರೆ, ಕೋಕ್ ಹೆಂಗೆ ಅರ್ಸೋದ? ಅವ್ರ ತಮ್ಮನ ಮಾತಾಡಿಸ್ತಾವಳೆ. ಅಮ್ಲ, ಕೋಕ್ ಹೆಂಗೆ ಅರ್ಸೋದ? ಕೋಕ್ ಹೆಂಗೆ ಮರ್ಸೋದ? ಟೀ ಕೊಟ್ಬಿಟ್ರೆ ಇವಾಗ ಎಲ್ಲ ಹೇಳ್ತೀಯಾ? ನಿಂಗಿಲ್ಲ ಟೀ. ಸಾರಿ ಚಿನ್ನಿ. ಬಾಯ್ ಮಾಡ. ಬಾಯ್. ಇನ್ನೊಂದ್ಸಲ ಮಾಡ. ಬಾಯ್ ಮಾಡ. ಹಂಗೇನು ಮಾಡ್ದೆ? ಬಾಯ್. ಹಾಯ್ ಫ್ರೆಂಡ್ಸ್, ಇದು ಮಧ್ಯಾಹ್ನ ಮಾಡಿದ್ದು. ಆಲ್ರೆಡಿ ಬೇಸಿಗೆ ಕಾಲ ಇದ್ದಂಗೆ ಇರುತ್ತೆ. ಮಧ್ಯಾಹ್ನ ಟೈಮ್ ಬಿಸಿಲು ಜಾಸ್ತಿ, ಅದರಿಂದ ಹೀಟು ಜಾಸ್ತಿ ಇರುತ್ತೆ ಕೆಲವರಿಗೆ. ಈ ರೀತಿ ಪಾಯಸ ಮಾಡಿ ಕುಡಿದ್ರೆ ಒಳ್ಳೆಯದು ಫ್ರೆಂಡ್ಸ್, ಮಕ್ಕಳಿಗೂ ಒಳ್ಳೆಯದು. ಬೇರಿನಲ್ಲಿ ಅಕ್ಕಿ ಹಾಕಿದ್ದೀನಿ ನಾನು. ಆಮೇಲೆ ಹೆಸರುಬೇಳೆ ಕಾಳು, ಬರೀ ಹೆಸರುಬೇಳೆ ಕಾಳು ಹಾಕ್ಬೋದು, ಇಲ್ಲ ಮಾಮೂಲಿ ಅಕ್ಕಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಕ್ಲೀನಾಗಿ 1-2 ಸಲ ತೊಳೆದು ಆಮೇಲೆ ಅದು ಬೇಯೋಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ಬೇಯೋಷ್ಟರೊಳಗಡೆ ಕೊಬ್ಬರಿ ಸ್ವಲ್ಪ ಹಾಕೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಬ್ಬರಿನ ತುರ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ತುರ್ಕೊಂಡು ಅದು ಬೇಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್.
ಅದು ಚೆನ್ನಾಗಿ ಬೆಂದಿದೆಯಾ ಇಲ್ಲ ಅಂತ ನೋಡಿ ಮತ್ತು ಸಕ್ಕರೆ ಆಗಲಿಲ್ಲ ಬೆಲ್ಲ ಆಗಲಿ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಕ್ಕರೆಗಿಂತಲೂ. ನಮ್ಮ ಮನೇಲಿ ಬೆಲ್ಲ ಈಟ್ ಅಂತಾರೆ, ಅದಕ್ಕೆ ನಾವು ಸಕ್ಕರೆ ಬೆಲ್ಲನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಸ್ಕೂಲಲ್ಲಿ ಕೊಟ್ಟಿದ್ದು ಫ್ರೆಂಡ್ಸ್, ನಮ್ಮ ಮಕ್ಕಳು ಕೊಟ್ಟಿದ್ದು, ಅದನ್ನ ಹಾಕಿದ್ದೀನಿ. ಏಲಕ್ಕಿ ಘಮ್ಮಾಗೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಅಂಥೇಳಿ ಏಲಕ್ಕಿ ಪುಡಿ ಹಾಕಿದೆ ಸ್ವಲ್ಪ. ಆಮೇಲೆ ಅದು ಬೆಂದಿತ್ತು, ಕೊನೆಯಲ್ಲಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ಆಫ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್, ಪಾಯಸ ರೆಡಿ. ಟೇಸ್ಟಿ ಆ್ಯಂಡ್ ಹೆಲ್ತಿ ಪಾಯಸ ರೆಡಿ ಫ್ರೆಂಡ್ಸ್. ನೀವು ಮಾಡಿ ಕುಡೀರಿ, ಚೆನ್ನಾಗಿರ್ರಿ, ತಂಪಾಗಿರ್ರಿ ಫ್ರೆಂಡ್ಸ್. ಸೂಪರ್ ಆಗದೆ. ಕೈಯಾಗಿ ತೋರ್ಸ, ಹಂಗೆ ಸ್ಪೂನ್ ಬಿಟ್ಬಿಟ್ಟು ತೋರಿಸು. ಓಕೆ, ಜಡ್ಜ್ ಕೊಟ್ಬಿಟ್ರು ಜಡ್ಜ್ಮೆಂಟು.